ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೋಮವಾರ ಕೊರಿಯರ್ ಮಾಡಿದ್ವಲ್ಲ, ಅವರಿಗೆಲ್ಲ ಒಂದು ದಿನಕ್ಕೆ ಸಿಗೋಂಥವ್ರಿಗೂ ಸಿಕ್ಕಿದೆ ಮತ್ತು 2 ದಿನಕ್ಕೆ ಹೋಗಿದೆ. ಅಂದರೆ ತುಂಬ ದೂರ ಇರೋ ಕಡೆಗೆಲ್ಲ 2 ದಿನಕ್ಕೆ ಹೋಗಿದೆ, ಸ್ವಲ್ಪ ಹತ್ತಿರ ಇರೋ ಕಡೆಗೆಲ್ಲ ಒಂದೊಂದು ದಿನಕ್ಕೇ ಸಿಕ್ಕಿದೆ. ಇವರು ಪ್ರಭಾವತಿ ಅಂತ ನೋಡಿ, ಇವರು ಸಹ ಅದು ಫೋಟೋ ಕಳಿಸಿದ್ರು, ಚೆನ್ನಾಗಿ ಬಂದಿದೆ ಮೇಡಮ್, ನೀವು ನೀಟಾಗಿ ಪ್ಯಾಕ್ ಎಲ್ಲ ಮಾಡಿದ್ದೀರಾ, ಸೇಫಾಗಿ ಬಂದಿದ್ದಾವೆ ಗಿಡಗಳು ಅಂತ ಎಲ್ಲ ಹೇಳಿದ್ದಾರೆ. ಮತ್ತು ಅವರು 200 ರೂಪಾಯಿ ಎಕ್ಸ್ಟ್ರಾ ಕೂಡ ಹಾಕಿದ್ದಾರೆ. ಯಾಕೆ ಅಂದರೆ, ಮೇಡಮ್ ಯಾಕೆ ಹಾಕಿದ್ದೀರಾ ಅಂದಿದ್ದಕ್ಕೆ, ನನ್ನ ಕಡೆಯಿಂದ ಗಿಫ್ಟ್ ಅಂತ ತಿಳ್ಕೊಳ್ಳಿ, ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ನೀಟಾಗಿ ನಮಗೆ ಕಳಿಸ್ಕೊಟ್ಟಿದ್ದೀರಲ್ಲ, ಅದಕ್ಕೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ನೋಡಿ ಈ ಥರ ಹಾಕಿದ್ದಾರೆ. ತೋಟದಲ್ಲಿ ಇನ್ನೂ ಹೊಸ ಹೊಸ ಗಿಡಗಳನ್ನ ತಗೊಬನ್ನಿ, ದಾಸವಾಳ ಗಿಡಗಳನ್ನ ಒಳ್ಳೊಳ್ಳೆ ಕಲೆಕ್ಷನ್ ತಗೊಬಂದು ಹೆಚ್ಚು ಜನಕ್ಕೆ ಸಿಗಲಿ, ನಿಮ್ಮಿಂದ ಹೆಚ್ಚು ಜನಕ್ಕೆ ಒಂದು ಹೆಲ್ಪ್ ಆಗಲಿ ಅಂತಲೂ ಸಹ ನೋಡಿ ಬರೆದು ಅಮೌಂಟನ್ನು ಸಹ ಹಾಕಿದ್ದಾರೆ. ತುಂಬ ಧನ್ಯವಾದಗಳು ಪ್ರಭಾವತಿಯವರೇ ನಿಮಗೆ. ತುಮಕೂರಿಂದನೂ ಅಷ್ಟೇ ಸುಮಲತಾ ಅನ್ನೋರು, ಅವರೂ ಅಷ್ಟೇ ನನಗೆ ತುಂಬ ಒಳ್ಳೆಯದನ್ನೇ ಬಯಸ್ತಾರೆ, ಇನ್ನೂ ಎತ್ತರವಾಗಿ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಬೆಳೀಲಿ ಅಂತಾರೆ. ತುಂಬ ಥ್ಯಾಂಕ್ಸ್ ನಿಮಗೆ ಸುಮಲತಾ ಅವರೇ. ರಾಜಲಕ್ಷ್ಮಿ ಅಂತ ಅವರು ಮೈಸೂರಿನವರು, ಅವರು ಅಷ್ಟೇ ತುಂಬಾ ಒಳ್ಳೆಯದು ಹೇಳ್ತಾರೆ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮ್ಮಿಂದ ಎಲ್ರಿಗೂ ಒಳ್ಳೊಳ್ಳೆ ಗಿಡಗಳನ್ನ ಸಿಗಲಿ, ಚೆನ್ನಾಗಿ ಬಿಸ್ನೆಸ್ಸು ಮುಂದುವರಿಲಿ, ನಿಮ್ಮ ಬಿಸ್ನೆಸ್ಸು ನನಗೆ ಒಳ್ಳೆಯದನ್ನೇ ಬಯಸ್ತಾರೋ ನಿಮಗೆ ಎಲ್ರಿಗೂ ತುಂಬ ಧನ್ಯವಾದಗಳು. ಇನ್ನು ದಾಸವಾಳ ಎಷ್ಟು ಕಲರ್ ಉಳಿದಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಪಿಂಕಲ್ಲಿ ಇನ್ನೂ 2 ಗಿಡ ಇದೆ ಅಷ್ಟೇ, ಅಂದರೆ ಎಲ್ಲ ಖಾಲಿಯಾಗಿದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಯೆಲ್ಲೋ ಕಲರು ಮತ್ತು ಸೆಂಟ್ರಲ್ಲಿ ವೈಟ್ ಇರೋದು, ಇದು 2 ಗಿಡ ಇದೆ ಅಷ್ಟೇ. ಇನ್ನು ಇದು ವೈಟು ಮತ್ತು ಪಿಂಕು ಮಿಕ್ಸಲ್ಲಿರೋದು, ಇದು ಅಷ್ಟೇ 2 ಇದೆ. ಇನ್ನು ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇವೆಲ್ಲನೂ. ಈ ಕಲರಲ್ಲೂ ಅಷ್ಟೇ 2 ಗಿಡ ಇದ್ದಾವೆ. ಇನ್ನು ಇದರಲ್ಲಿ 1 ಗಿಡ ಇದೆ, ಯೆಲ್ಲೋ ಮತ್ತು ರೆಡ್ಡಲ್ಲಿ ಇದು 1 ಇದೆ. ಈ ಕಲರಲ್ಲಿ ಇನ್ನೊಂದು ಪಿಂಕ್ ಇದೆಯಲ್ಲ, ಪಿಂಕಲ್ಲೂ ಅಷ್ಟೇ ಒಂದೇ ಒಂದು ಗಿಡ ಇದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಇನ್ನು ಇದು ಗುಲಾಬಿನಲ್ಲಿ ಆರೆಂಜ್ ಒಂದಿದೆ ಮತ್ತು ಡಬಲ್ ಕಲರು ಪಿಂಕು ಮತ್ತು ವೈಟು ನನ್ನ ಗಾರ್ಡನಲ್ಲಿ ಇದೆಯಲ್ಲ ಆ ಗಿಡಗಳೇ ಇರೋದು. ನೋಡಿ, ಇದೊಂದಿದೆ ಮತ್ತು ಈ ಕಲರ್ ಒಂದಿದೆ, ಅಂದರೆ ಅದು 2 ಒಂದೇ, ಅದು ಅರಳದ ಮೇಲೆ ಆ ಥರ ಬರುತ್ತೆ ಅಷ್ಟೇ. ಇನ್ನು ಕನಕಾಂಬರ, ಇನ್ನು ಈ ಕನಕಾಂಬರದ ಗಿಡದ ಬಗ್ಗೆ ಹೇಳಬೇಕು ಅಂದರೆ, ಇದು ಜಾಸ್ತಿ ಹೈಟೆಲ್ಲ ಬೆಳೆಯೋದಿಲ್ಲ, ಇಷ್ಟೇ ಹೈಟ್ ಬೆಳೆಯೋದು. ಮತ್ತು ಅದರಲ್ಲೂ ಒಂದು 5 ಗಿಡ ಹಾಕೊಂಡ್ರೂ ಸಾಕು, ಎಷ್ಟೊಂದು ಹೂ ಬಿಡುತ್ತೆ ಅಂದರೆ ಗೊಂಚಲು ಹೂ ಬಿಡುತ್ತೆ. ಅದರಲ್ಲೂ ಹೆಂಗೆ ದಿನ ಬಿಟ್ಟು ದಿನ ಹಾರ್ವೆಸ್ಟಿಗೆ ಸಿಗುತ್ತೆ ನಮಗೆ. ಅಂದರೆ ನಮಗೆ ಒಂದು ದಿನ ಹೂವು ಇಲ್ಲ ಅನ್ನೋ ರೀತಿಯೇ ಇಲ್ಲ ಗಿಡದಲ್ಲಿ, ಅಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಈಗ ಹಳ್ಳಿ ಕಡೆ ಎಲ್ಲ ಹಾಕಿರ್ತಾರೆ, ಅದು ತುಂಬ ಹೈಟೆಲ್ಲ ಬೆಳೆಯುತ್ತೆ ನೋಡಿ, ಆ ಥರದ್ದಲ್ಲ. ಅಂದರೆ ಇದೇ ಒಂಥರ ವೆರೈಟಿ ಕನಕಾಂಬರ. ಹೂವು ಅಷ್ಟೇ ಚೆನ್ನಾಗಿ ಬಿಡುತ್ತೆ, ಮತ್ತು ಅದರಲ್ಲಿ ಬೀಜಗಳು ಅಷ್ಟೇ ತುಂಬ ಚೆನ್ನಾಗಿ ಬೀಜಗಳಾಗುತ್ತೆ. ನಾವು ಒಂದು ಸತಿ ಗಿಡಗಳನ್ನ ಹಾಕೊಂಡ್ರೆ ಸಾಕು, ಅದರಿಂದ ಸುಮಾರು ಗಿಡಗಳನ್ನೂ ಸಹ ನಾವು ಮಾಡ್ಕೋಬಹುದು. ಅಂದರೆ ತುಂಬ ಜನ ಕೇಳ್ತಾ ಇದ್ರಿ, ಕನಕಾಂಬರ ಗಿಡ ಇದೆಯಾ ಅಕ್ಕ, ಕನಕಾಂಬರ ಗಿಡಗಳು ಬೇಕು ಅಂತ ಇದ್ರಿ. ನೋಡಿ, ಕನಕಾಂಬರ ಗಿಡಗಳಿದೆ, ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಇರೋದೇ ಸ್ವಲ್ಪ ಕಡಿಮೆ ಸಸಿಗಳು, ಹಂಗಾಗಿ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಫೋನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕೆ ನಿಮಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟು. ನಾನು ಫೋನ್ ರಿಸೀವ್ ಮಾಡಲ್ಲ, ಬರೀ ವಾಟ್ಸಪ್ ಅಷ್ಟೇ. ಅಂದರೆ ಕನಕಾಂಬರ ಗಿಡಗಳಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಈ ಕನಕಾಂಬರ ಅಂತೂ ತುಂಬಾ ಇಷ್ಟ ಆಗಿರುತ್ತೆ. ಒಂದು 10 ಗಿಡ ಹಾಕೊಂಡ್ರೂ ಸಾಕು, ಅದರಿಂದ ಎಷ್ಟೊಂದು ಹೂವೆಲ್ಲನೂ ಬಿಡುತ್ತೆ. ಅಂದರೆ ಹೇಳ್ಬೇಕಂದ್ರೆ ಇದು ಕನಕಾಂಬರ ಇದೇ ಒಂಥರ ವೆರೈಟಿ. ಯಾಕೆ ವೆರೈಟಿ ಅಂದರೆ ತುಂಬ ಹೈಟ್ ಎಲ್ಲ ಬೆಳೆಯೋದಿಲ್ಲ. ನಾನು ಸುಮಾರು ಗಿಡಗಳನ್ನೆಲ್ಲ ನೋಡಿದ್ದೀನಿ, ಅದು ತುಂಬ ಹೈಟ್ ಬೆಳ್ಕೊಂಡು ಹೋಗುತ್ತೆ. ಮತ್ತು ಅದರಲ್ಲಿ ಹೆಚ್ಚು ಏನು ಹೂವು ಸಹ ಸಿಗೋದಿಲ್ಲ. ಗಮನಿಸ್ಬೋದು ನೋಡಿ, ನನ್ನ ಗಾರ್ಡನಲ್ಲಿ ಇರೋವಂಥ ಕನಕಾಂಬರ ಗಿಡಗಳು ಯಾವ ಹೈಟ್ ಬೆಳೆದಿಲ್ಲ, ಇಷ್ಟೇ ಹೈಟು. ಇವು ಬೇಕು ಅಂದ್ರೂ ಬೆಳೆಯೋದಿಲ್ಲ. ನಾವು ಟೆರೆಸಲ್ಲಿ ಗಾರ್ಡನ್ ಮಾಡ್ತಿರ್ತೀವಿ, ಆವಾಗ ತುಂಬ ಹೈಟೆಲ್ಲ ಬೆಳೆದ್ರೂ ಚೆನ್ನಾಗಿರೋದಿಲ್ಲ, ಇಷ್ಟು ಹೈಟ್ ಇದ್ರೂ ಸಾಕು. ಅದರಲ್ಲೂ ಗಿಡದಲ್ಲಿ ಒಂದು ದಿನ ಹೂವು ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ, ಡೈಲಿ ಹೂವು ಇರುತ್ತೆ. ಕೆಲವೊಂದೊಂದು ಸತಿ ನನಗೆ ಹಾರ್ವೆಸ್ಟ್ ಮಾಡೋಕ್ಕೆ ಟೈಮೇ ಇರೋದಿಲ್ಲ, ಎಲ್ಲ ಅರಳಿ ಎಲ್ಲ ಕೆಳಗಡೆ ಉದುರೋಗ್ತಾ ಇರುತ್ತೆ. ಆ ಉದುರೋಗೋದನ್ನು ನೋಡಲಾರ್ದೆ ನಾನು ಒಂದೊಂದು ದಿನ ಹಾರ್ವೆಸ್ಟ್ ಮಾಡ್ತೀನಿ. ನಮ್ಮ ಮನೆಯವರು ಬಂದಾಗ ಅದೇ ಅಂತಾರೆ, ಏನೇ ಹೂವನ್ನೇ ಕುಯ್ದಿಲ್ವಲ್ಲ, ಎಲ್ಲ ಹಂಗೆ ಕೆಳಗಡೆ ಬಿದ್ದೋಗ್ತಿದ್ದಾವೆ ಅಂತಾರೆ. ಪದೇ ಪದೇ ಹೇಳ್ತಿದ್ದೀನಿ, ಅಂದರೆ ಒಂದು ದಿನ ಗಿಡದಲ್ಲಿ ಹೂವು ಇಲ್ಲ ಅನ್ನೋ ರೀತಿಯೇ ಇಲ್ಲ, ಡೈಲಿ ಹೂವು ಸಿಗ್ತಾನೆ ಇರುತ್ತೆ. ಅಂದರೆ ಪೂಜೆಗೆ ಮತ್ತು ನಮ್ಮ ಉಡ್ಕೊಳ್ಳೋಕ್ಕೆಲ್ಲನೂ ತುಂಬಾ ಸಹ ಜಾಸ್ತಿ ಹೂಗಳೂ ಸಹ ಸಿಗುತ್ತೆ. ಅದರಲ್ಲೂ ಈ ಕನಕಾಂಬರ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ, ಪ್ರತಿಯೊಂದು ಹೆಣ್ಮಕ್ಳಿಗೂ ಕನಕಾಂಬರ ಅಂದರೆ ತುಂಬಾ ಇಷ್ಟ ಇರುತ್ತೆ.
ಇನ್ನೊಂದು ವಿಷಯ, ನೀವು ಇವಾಗ ಬುಕ್ ಮಾಡ್ಕೊಂಡ್ರೂ ನಾವು ನಾಳೆ ನಾಡ್ದು ಹಾಕೋಕ್ಕಾಗೋದಿಲ್ಲ, ಯಾಕೆಂದರೆ ಶನಿವಾರ ರಜಾ ಇದೆ. ಹಂಗಾಗಿ ಮತ್ತು ನಾನು ಹಾಕಿದ್ರೂ ಗಿಡ ಲೇಟಾಗಿ ಬರುತ್ತೆ ಮತ್ತು ಸತ್ತೋಗೋ ಚಾನ್ಸು ಇರುತ್ತೆ. ಹಂಗಾಗಿ ನಾನು ಸೋಮವಾರದ ಮೇಲೇ ನಿಮಗೆ ಕೊರಿಯರ್ ಮಾಡೋದು. ವಾರದಲ್ಲಿ ಶನಿವಾರನೂ ರಜಾ ಇದೆ ಮತ್ತು ಸೋಮವಾರ ಮಂಗಳವಾರ ಏನೋ ರಜಾ ಇರೋ ಥರ ಇದೆ. ಆ ರಜಾ ಮುಗಿದ ಮೇಲೇ ನಾನು ಕೊರಿಯರ್ ಮಾಡೋದು. ಇವತ್ತು ಬುಕ್ ಮಾಡಿರ್ತೀರ, ನಾಳೆ ಆಲೆ ಕಳಿಸಿದ್ರ ಅಕ್ಕ ಅಂತಲೂ ಸಹ ನೀವು ಮೆಸೇಜ್ ಹಾಕ್ತಾ ಇರ್ತೀರ. ಆ ಥರ ಎಲ್ಲ ಮಾಡಬೇಡಿ, ಯಾಕೆಂದರೆ ನಾವು ರಜೆಗಳನ್ನ ನೋಡಿಕೊಂಡು ನಾವು ನಿಮಗೆ ಕಳಿಸ್ಕೊಡ್ಬೇಕು. ನಮಗೆ ಕೊರಿಯರ್ ಅವರೇ ಹೇಳಿರ್ತಾರೆ, ರಜೆ ಟೈಮಲ್ಲೆಲ್ಲ ನೀವು ಹಾಕಬೇಡಿ, ಅವು ಇಲ್ಲೇ ಸ್ಟಕ್ ಆಗುತ್ತೆ. ರಜೆಗಳು ಮುಗಿದು ನಿಮಗೆ ಬಂದು ತಲುಪೋ ಅಷ್ಟರೊಳಗೆ ಗಿಡಗಳು ಬಾಡೋದಂಗೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ರಜಾ ಬಂದಿದ್ದಾಗ ಹಾಕಿದ ಗಿಡಗಳು ಪಾಪ ಅವರಿಗೆ ತುಂಬಾ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರನೇ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇರೋದು, ಅರ್ಜೆಂಟ್ ಮಾಡಬೇಡಿ, ನಿಧಾನ ಆದರೂ ಪರವಾಗಿಲ್ಲ, ಸೇಫಾಗಿ ನಿಮ್ಮ ಮನೆಗೆ ಗಿಡ ಬರಬೇಕು ಅನ್ನೋದೇ ನನ್ನ ಆಸೆ. ಬೇರೆ ಗೊಬ್ಬರಗಳು ಈ ಥರ ಆಗಿದ್ದಿದ್ರೇನೋ ಒಂದು ವಾರ ಲೇಟಾಗಿ ಬಂದ್ರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಆದರೆ ಇದು ಗಿಡಗಳು ಲೇಟ್ ಆದ್ರೂ ಸ್ವಲ್ಪ ಸಮಸ್ಯೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.